program sponsored by Diago Finance. ಭಾರತದ ಒಟ್ಟು ಸಾಲ 200 ಲಕ್ಷ ಕೋಟಿ ಅಪಾಯದ ಮಟ್ಟದಲ್ಲಿ ಇದೆಯಾ ಅಥವಾ ಸೇಫಾ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, 2025-26ನೇ ಹಣಕಾಸು ವರ್ಷದಲ್ಲಿ ಭಾರತ ಸರ್ಕಾರದ ಆರ್ಥಿಕ ಸ್ಥಿತಿಗತಿ ಮತ್ತು ಸಾಲದ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಸಂಸತ್ನಲ್ಲಿ ಮಂಡಿಸಲಾದ ಪ್ರಮುಖ ವಿವರಗಳು ಬಹಳ ಆಸಕ್ತಿದಾಯಕವಾಗಿದೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಾಲ, GDP ಅನುಪಾತ, ಸಾಲ ಡೆಟ್ ಟು GDP ರೇಷಿಯೋ ಅಂದರೆ ಸಾಲ ಮತ್ತು GDP ಅನುಪಾತ ಸ್ಥಿತಿಗತಿ ನೋಡಿದ್ರೆ ಫೈನಾನ್ಷಿಯಲ್ ಇಯರ್ 2026ರಲ್ಲಿ ದೇಶದ ಒಟ್ಟು ಸಾಲ ಮತ್ತು GDP ಅನುಪಾತವು 58.2%ಗೆ ಇಳಿಕೆ ಆಗಿದೆ. ಹಿಂದಿನ ಹಣಕಾಸು ವರ್ಷದಲ್ಲಿ ಇದು 58.5% ಇತ್ತು, ಅದು ಇವಾಗ 58.2ಕ್ಕೆ ಇಳಿಕೆ ಆಗಿದೆ. ಸೊ ಹಾಗಿದ್ರೆ ಒಟ್ಟು ಸಾಲ ಎಷ್ಟಿದೆ? 2026ರ ಮಾರ್ಚ್ 31ರ ವೇಳೆಗೆ ಕೇಂದ್ರ ಸರ್ಕಾರದ ಒಟ್ಟು ಸಾಲವು 201 ಲಕ್ಷ ಕೋಟಿ ರೂಪಾಯಿಗೆ ತಾತ್ಕಾಲಿಕವಾಗಿ ತಲುಪಿದೆ. ಫೈನಾನ್ಷಿಯಲ್ ಇಯರ್ 2027ರಲ್ಲಿ ಇದು 228.27 ಲಕ್ಷ ಕೋಟಿಗೆ ಏರಿಕೆ ಆಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಸೊ ಬಡ್ಡಿ ಪಾವತಿ, ಅದರ ಭಾರ ಇಳಿಕೆ ಆಗಿದೆ ಅನ್ನೋದು. ಡೆಟ್ ಸರ್ವಿಸಿಂಗ್ ಚೆನ್ನಾಗಿದೆ ಅಂತ. ಕೋವಿಡ್ ನಂತರ ಸರ್ಕಾರದ ಆದಾಯದಲ್ಲಿ ಸಾಲದ ಬಡ್ಡಿ ಮರುಪಾವತಿಗೆ ಹೋಗುವ ಪ್ರಮಾಣ ಕ್ರಮೇಣ ತಗ್ಗಿದೆ. ಅಂದರೆ ಸಾಲದ ಬೇಗ ರೀಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ. 2020-21ರಲ್ಲಿ 41.6%ನಷ್ಟಿದ್ದ ಈ ಅನುಪಾತ 2025-26ರಲ್ಲಿ 37.6%ಗೆ ಇಳಿಕೆ ಆಗಿದೆ. ಇದು ಸರ್ಕಾರ ಆದಾಯದಿಂದಲೇ ಸಾಲದ ಬಡ್ಡಿಯನ್ನು ನಿರ್ವಹಿಸುವ ಸಾಮರ್ಥ್ಯ ಹೆಚ್ಚುತ್ತಾ ಇರುವುದನ್ನು ಸೂಚಿಸಿದೆ. ಇನ್ನು ಬಂಡವಾಳ ವೆಚ್ಚ ಮತ್ತು ಸಾಲದ ಬಳಕೆ, ಏನಕ್ಕೋಸ್ಕರ ಸಾಲವನ್ನು ಯೂಸ್ ಮಾಡ್ತಾರೆ? 2026-27ರ ಬಜೆಟ್ ಅಂದಾಜಿನ ಬಿಫೋರ್ ಎಸ್ಟಿಮೇಟ್ ಪ್ರಕಾರ ಸರ್ಕಾರದ ಒಟ್ಟು ಸಾಲ ಅಥವಾ ವಿತ್ತೀಯ ಕೊರತೆ ಫಿಸಿಕಲ್ ಡೆಫಿಸಿಟ್ 16,96,000 ಇತ್ತು. ಪರಿಣಾಮಕಾರಿಯಾಗಿ ಬಂಡವಾಳ ವೆಚ್ಚವನ್ನು ಎಫೆಕ್ಟಿವ್ ಕ್ಯಾಪೆಕ್ಸ್ 17 ಲಕ್ಷ ಕೋಟಿ ರೂಪಾಯಿದಷ್ಟಿತ್ತು. ಸೊ ಅಂದರೆ ಸುಸ್ಥಿತಿಯಲ್ಲಿ ಇದೆ ಕ್ಯಾಪೆಕ್ಸ್ ಅನ್ನುವಂಥದ್ದು. ಅಂದರೆ ಸರ್ಕಾರದ ಸಾಲದ ಸಂಪೂರ್ಣ ಹಣವು ಅನುತ್ಪಾದಕ ಖರ್ಚುಗಳಿಗೆ ಹೋಗದೆ ಸಂಪೂರ್ಣವಾಗಿ ದೇಶದಲ್ಲಿ ಆಸ್ತಿಯ ಸೃಷ್ಟಿಗೆ, ಅಸೆಟ್ ಕ್ರಿಯೇಷನ್ಗೆ ಬಳಕೆ ಆಗ್ತಾ ಇದೆ. ಇದು ಗಮನಿಸಬೇಕು. ಸಾಲನ ಎಲ್ಲೂ ವೇಸ್ಟ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇಲ್ಲಿ ಬಹಳ ಮುಖ್ಯ ಆಗುತ್ತೆ. 4ನೇ ಪಾಯಿಂಟ್, ಮೂಲಭೂತ ಸೌಕರ್ಯ ಅಭಿವೃದ್ಧಿ. ಸಾಲ ತಗೊಂಡು ಅದನ್ನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಯೂಸ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಒಟ್ಟು ಬಂಡವಾಳ ವೆಚ್ಚ 44 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಇದರಿಂದ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಮೂಲಸೌಕರ್ಯ ಡೆವಲಪ್ ಆಗುತ್ತೆ. ಸೊ ಬಂಡವಾಳ ವೆಚ್ಚದಿಂದ ಏನೆಲ್ಲ ಆಗುತ್ತೆ? ರಸ್ತೆಗಳು, ರೈಲುಗಳು, ನಗರದ ಮೂಲಭೂತ ಸೌಕರ್ಯಗಳು, ಬಂದರು ಅಭಿವೃದ್ಧಿ, ಏರ್ಪೋರ್ಟ್ ರಿಪೋರ್ಟ್ ಆಗುತ್ತೆ. ಇಂಧನ ಮತ್ತು ಡಿಜಿಟಲ್ ಸಂಪರ್ಕಗಳು ಡೆವಲಪ್ ಆಗಿದೆ. ಇದು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸಿ ಉದ್ಯೋಗ ಸೃಷ್ಟಿಗೆ ಮತ್ತು ಖಾಸಗಿ ಹೂಡಿಕೆಯನ್ನು ಆಕರ್ಷಿಸಲಿಕ್ಕೆ ಕಾರಣ ಆಗಿದೆ ಅಂತ ತಜ್ಞರು ಹೇಳ್ತಾರೆ. 5ನೇ ಪಾಯಿಂಟ್, ಸರ್ಕಾರದ ಮುಂದಿನ ಕ್ರಮಗಳು ಏನು ಅಂತ. ಮೂಲಭೂತ ಸೌಕರ್ಯ ಅಭಿವೃದ್ಧಿಯನ್ನು ಮತ್ತಷ್ಟು ಚುರುಕುಗೊಳಿಸಲಿಕ್ಕೆ PM ಗತಿಶಕ್ತಿ, ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ ಮತ್ತು ರಾಷ್ಟ್ರೀಯ ಲಾಜಿಸ್ಟಿಕ್ ನೀತಿಯಂತಹ ಉಪಕ್ರಮಗಳಿಗೆ ಸರ್ಕಾರ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾ ಇದೆ. ಇದೆಲ್ಲ ಕೂಡ ಲಕ್ಷಾಂತರ ಕೋಟಿ ಬಂಡವಾಳ ಬೇಕಾಗುತ್ತೆ, ಅದನ್ನು ಮಾಡ್ತಾ ಇದೆ. ರಾಜ್ಯಗಳಿಗೂ ಬಂಡವಾಳ ಹೂಡಿಕೆಯನ್ನು ಪ್ರೋತ್ಸಾಹಿಸಲು ಒಂದು ಕ್ರಮ, ಒಂದು ಸ್ಕೀಮ್ ಫಾರ್ ಸ್ಪೆಷಲ್ ಅಸಿಸ್ಟೆನ್ಸ್ ಟು ಸ್ಟೇಟ್ಸ್ ಫಾರ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್, ಸಾಸ್ಕ್ ಅನ್ನುವಂಥ ಒಂದು ಯೋಜನೆಯ ಮೂಲಕ ನೆರವನ್ನು ನೀಡಲಾಗ್ತಾ ಇದೆ. ಸೊ ಕೇಂದ್ರ ಸರ್ಕಾರದ ಸಾಲವು GDPಯ 55-56% ಆಸ್ಪಾಸ್ನಲ್ಲಿದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು IMF ಸರ್ಕಾರದ ಒಟ್ಟು ಹಾಗೂ ರಾಜ್ಯದ ಸಾಲವನ್ನು ಸೇರಿಸಿ ಅಂದಾಜು ಮಾಡುವಾಗ ಇದು ಇನ್ನೂ ಹೆಚ್ಚಿರಬಹುದು ಅಂತ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಭಾರತೀಯ ಆರ್ಥಿಕತೆಯ ವೇಗ GDP ಗ್ರೋತ್ ರೇಟಿಗೆ ಹೋಲಿಸಿದ್ರೆ ಇದು ಕಂಟ್ರೋಲ್ನಲ್ಲಿದೆ. ಭಾರತದ ಒಟ್ಟು ಸಾಲದ ಬಹುಪಾಲು ಭಾಗವು 90%ಗೆ ಹೆಚ್ಚು ದೇಶದ ಒಳಗೆಯೇ ರೂಪಾಯಿಗಳಲ್ಲಿ ಪಡೆದಲಾದಂತಹ ಸಾಲ ಆಗಿದೆ. ಹಾಗಾಗಿ ಯಾವುದೇ ಬಾಹ್ಯ ರಿಸ್ಕ್ ಇರಲ್ಲ. ಹೊರದೇಶಗಳಿಂದ ಡಾಲರ್ ರೂಪದಲ್ಲಿ ಪಡೆದ ಸಾಲ ಬಹಳ ಕಡಿಮೆ ಇದೆ. ಸೊ ಅದರಿಂದ ಜಾಗತಿಕ ಆರ್ಥಿಕ ಬಿಕ್ಕಟ್ಟುಗಳು, ಗ್ಲೋಬಲ್ ರಿಸೆಷನ್ ಅಂತದ್ದೆಲ್ಲ ಆಗುವಾಗ ವಿದೇಶಿ ವಿನಿಮಯ ದರದಲ್ಲಿ ವ್ಯತ್ಯಾಸ ಆದಾಗ ಉಂಟಾಗುವ ಅಪಾಯ ಭಾರತಕ್ಕೆ ಅತ್ಯಂತ ಕಡಿಮೆ ಇರುತ್ತೆ. ಯಾಕಂದರೆ ಹೊರಗಿನ ದೇಶ ಲೋನ್ ತೆಗೆದುಕೊಡೋದ್ರಿಂದ ಕಡಿಮೆ. ಭಾರತದ ಬಾಹ್ಯ ಸಾಲ, ನಾನು ಈಗಾಗಲೇ ಹೇಳಿದ ಹೊರಗಿನ ಸಾಲ ಅಂತ, GDPಯ 19% ದೇಶದ ಬಳಿ ಇರುವಂತಹ ಬೃಹತ್ ವಿದೇಶಿ ವಿನಿಮಯ ಮೀಸಲು ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಈ ವಿದೇಶಿ ಸಾಲದ 90%ಕ್ಕೂ ಹೆಚ್ಚು ಅಧಿಕ ಭಾಗವನ್ನು ಸುಲಭವಾಗಿ ಗ್ಯಾರಂಟಿಗೊಳಿಸುತ್ತೆ, ಭದ್ರಪಡಿಸುತ್ತೆ. ಸೊ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಮಧ್ಯಮ ಅವಧಿಯಲ್ಲಿ ದೇಶದ ಒಟ್ಟು ಸಾರ್ವಜನಿಕ ಸಾಲದ ಪ್ರಮಾಣ ಹೆಚ್ಚಾಗದ ಹಾಗೆ ಎಚ್ಚರಿಕೆ ಒಂದಷ್ಟು ಸಹಜವಾಗಿ ಕೊಡುತ್ತೆ. ಅದು ವಿತ್ತೀಯ ಶಿಸ್ತನ್ನು ಕಾಪಾಡಿ ಅನ್ನುವಂಥದ್ದನ್ನು. ಸೊ ಆ ರೀತಿಯ ಸಲಹೆಯನ್ನು IMF ಕೊಟ್ಟಿದೆ. ಅದನ್ನು ಭಾರತ ಆಲ್ರೆಡಿ ಪಾಲಿಸ್ತಾ ಇದೆ. ಸರ್ಕಾರದ ಒಟ್ಟು ಆದಾಯದ ಗಣನೀಯ ಭಾಗವು ಹಿಂದಿನ ಸಾಲಗಳ ಬಡ್ಡಿ ಪಾವತಿಗೆ ಬಳಕೆ ಆಗ್ತಾ ಇರೋದನ್ನ
ಜೊತೆಗೆ ಅಭಿವೃದ್ಧಿ ಕಾರ್ಯಗಳಿಗೆ ಲಭ್ಯವಿರುವ ಹಣವನ್ನು ಸ್ವಲ್ಪ ಮಟ್ಟಿಗೆ ಇದು ಡೌನ್ ಮಾಡುವಂಥ ಚಾನ್ಸಸ್ ಇದ್ರೂ ಕೂಡ ಆಲ್ರೆಡಿ ಸಾಕಷ್ಟು ವಿನಿಯೋಗವನ್ನು ಮಾಡಿದೆ. ಸಂಕ್ಷಿಪ್ತವಾಗಿ ಹೇಳಿದ್ರೆ ಶ್ರೀಲಂಕಾ ಅಥವಾ ಪಾಕಿಸ್ತಾನದಂತಹ ದೇಶಗಳ ಹಾಗೆ ಭಾರತ ಯಾವುದೇ ಒಂದು ಸಾಲದ ಸುಳಿಗೆ ಡೆಟ್ ಟ್ರ್ಯಾಪಿಗೆ ಸಿಲುಕುವ ಸಾಧ್ಯತೆ ಕೂಡ ಇಲ್ಲ. ಭಾರತದ ಆರ್ಥಿಕ ಬೆಳವಣಿಗೆಯು ಬಲವಾಗಿರೋದ್ರಿಂದ ಇದಕ್ಕೆ ಮುಖ್ಯವಾದ ಕಾರಣ ಎಕನಾಮಿಕ್ ಗ್ರೋತ್ ಆಗ್ತಾ ಇದೆ. ಸೊ ಹಾಗಾಗಿ ಸಾಲನ ಲೀಲಾಜಾಲವಾಗಿ ಭಾರತ ನಿಭಾಯಿಸುವಂಥ ಶಕ್ತಿ ಸಾಮರ್ಥ್ಯವನ್ನ ಪಡೆದಿದೆ. ಸಾಲವು ಹೆಚ್ಚಾಗಿ ದೇಶದ ಒಳಗೆ ಇರಿದೆ. ಯಾವುದೋ ಒಂದು ದೇಶದಿಂದ ಚೀನಾ ಕೊಟ್ಟಿದ್ದೋ, ಯುರೋಪ್ ಕೊಟ್ಟಿದ್ದೋ, IMF ಕೊಟ್ಟಿದ್ದ ಸಾಲದಿಂದ ಭಾರತ ಇವತ್ತು ನಡೀತಾ ಇಲ್ಲ. ವರ್ಲ್ಡ್ ಬ್ಯಾಂಕ್ ಕೊಟ್ಟಿರೋ ಸಾಲದಿಂದ ನಡೀತಾ ಇಲ್ಲ. ಭಾರತ ತನ್ನ ದೇಶದ ಒಳಗನೇ ಸಾಲ ಪಡೆದುಕೊಂಡು ಅದನ್ನು ಉತ್ಪಾದಕ ಚಟುವಟಿಕೆಗಳಿಗೆ ಬಳಸ್ತಾ ಇದೆ. ಮತ್ತು ಯಾಕಾಗಿ ದೇಶ ಈ ಸಾಲವನ್ನು ಮಾಡ್ತಾ ಇದೆ ಅನ್ನೋದನ್ನು ಕೂಡ ಇಲ್ಲಿ ಗಮನಿಸಬೇಕು. ಯಾಕೆಂದ್ರೆ ಭಾರತದಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ PM ಗತಿಶಕ್ತಿ ಯೋಜನೆ ನೀವು ನೋಡ್ತಾ ಇದ್ದೀರಾ. ದೇಶದಾದ್ಯಂತ ರಸ್ತೆಗಳ ನಿರ್ಮಾಣ ಆಗಿರ್ಬೋದು ಅಥವಾ ಯಾವುದೋ ಒಂದು ಏರ್ಪೋರ್ಟ್ ಡೆವಲಪ್ಮೆಂಟ್, ಹೊಸ ಏರ್ಪೋರ್ಟ್ಗಳು ಬರ್ತಾ ಇದೆ. ಜೊತೆಗೆ ಹೊಸ ಕಂಪನಿಗಳು ಬರ್ತಾ ಇದೆ. ಇವುಗಳ ಇನ್ಫ್ರಾಸ್ಟ್ರಕ್ಚರ್, ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಡೆವಲಪ್ ಆಗ್ತಾ ಇದೆ ಈ ರೀತಿಯ ಮೂಲಸೌಕರ್ಯ ಅಭಿವೃದ್ಧಿಗೆ. ಸೊ ಆ ಕಾರಣಕ್ಕೋಸ್ಕರ ಅಂದರೆ ಇದಕ್ಕೆಲ್ಲ ಬಳಸುವಂಥದ್ದು ಮತ್ತೆ ಈಗ ₹1 ಇನ್ವೆಸ್ಟ್ ಮಾಡಿದ್ರೆ ₹3 ಅದು ಇನ್ಕ್ರೀಸ್ ಆಗುತ್ತೆ. ಸೊ ಆ ರೀತಿ ಇದ್ದಾಗ ಅದು ದೇಶದ ಎಕನಾಮಿಗೆ ಜೊತೆಗೆ ಜಾಬ್ ಕ್ರಿಯೇಷನ್ಗೆ ಸಾಕಷ್ಟು ಉಪಯೋಗ ಆಗುತ್ತೆ. ಯಾವುದೋ ಒಂದು ರಾಜ್ಯದಲ್ಲಿ ಒಂದು ಉಪನಗರ ಅಥವಾ ಹೊರವರ್ತಲ ರೋಡ್ ಆಗುತ್ತೆ ಅಥವಾ ನಗರ ಅಭಿವೃದ್ಧಿ ಆಗುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಲಕ್ಷಾಂತರ ಮಂದಿಗೆ ಉದ್ಯೋಗಾವಕಾಶ ಕ್ರಿಯೇಟ್ ಆಗುತ್ತೆ. ಯಾವುದೋ ಒಂದು ಹಳ್ಳಿನಲ್ಲಿ ಒಂದು PM ಗ್ರಾಮ ಸಡಕ್ ಯೋಜನೆಯಲ್ಲಿ ಒಂದು ರೋಡ್ ಆದಾಗ ಆ ಹಳ್ಳಿ ಜನರಿಗೆ ಓಡಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಅಲ್ಲಿನ ಆಕ್ಟಿವಿಟೀಸ್, ಎಕನಾಮಿಕ್ ಚಟುವಟಿಕೆಗಳು ಇನ್ಕ್ರೀಸ್ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡುವ ಸಾಲವನ್ನ ಉತ್ಪಾದಕ ಚಟುವಟಿಕೆಗಳಿಗೆ ಬಳಸುವಂಥ ಸಾಲ ಅಂತ ಕರೀತಾರೆ. ಯಾವತ್ತೂ ಕೂಡ ಉತ್ಪಾದಕ ಚಟುವಟಿಕೆಗಳಿಗೆ ಬಳಸುವಂಥ ಸಾಲ ಅದು ಬೆಸ್ಟ್ ಸಾಲ ಆಗಿರುತ್ತೆ. ಅದರಿಂದ ಮತ್ತಷ್ಟು ಇಕನಾಮಿಗೆ ಅನುಕೂಲ ಆಗುತ್ತೆ, ಜಾಬ್ ಕ್ರಿಯೇಷನ್ಗೆ ಅನುಕೂಲ ಆಗುತ್ತೆ. ಜನರಿಗೆ ಇದು ಬೇಕಾಗಿದೆ. ಜನರಿಗೆ ತಾತ್ಕಾಲಿಕವಾಗಿ ಉಚಿತ ಸ್ಕೀಮ್ಗಳು ಕೊಡೋದ್ರಿಂದ ಒಂದು ಮೀನು ಕೊಟ್ಟ ಹಾಗೆ ಆದರೆ ಮೀನು ಹಿಡಿಯೋದನ್ನು ಕಲಿಸ್ಕೊಡೋದಕ್ಕೆ ಈ ರೀತಿಯ ಸ್ಕೀಮ್ಗಳು, ಈ ರೀತಿಯ ಒಂದು ಡೆವಲಪ್ಮೆಂಟ್ ಆಕ್ಟಿವಿಟೀಸ್ ಬೇಕಾಗುತ್ತೆ. ಆ ಕೆಲಸದಲ್ಲಿ ಭಾರತ ಇವಾಗ ಕಾರ್ಯಪ್ರವೃತ್ತವಾಗಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರಿಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.